ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಿದರು. ಅದು ಈ ಪೆನ್ ಡ್ರೈವ್ ಸರ್ಕ್ಯುಲೇಟ್ ವಿಚಾರಕ್ಕೆ ಸಂಬಂಧಿಸಿದಂತೆ. ಅದು ಕುಮಾರಸ್ವಾಮಿ ಅವರನ್ನು ಈಗ ಕೆರಳಿಸಿದೆ. ಸಿಎಂ ವಿರುದ್ಧ ಟ್ವೀಟ್ ಮಾಡಿದ್ದಾರೆ. ಸಿಎಂ ಕುರ್ಚಿ ಮೇಲೆ ನೀವು ಕೂತಿದ್ದ ಅಥವಾ ಊಸರವಳ್ಳಿ ಕೂತಿದೆಯಾ? ವಿಧಾನಸೌಧವನ್ನ ಟೈಮ್ ಪಾಸ್ ಕ್ಲಬ್ ಮಾಡ್ಕೊಂಡಿದ್ದೀರಾ ನೀವು ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡುವ ಮುಖಾಂತರ ಪ್ರಶ್ನಿಸಿದ್ದಾರೆ. ವಿಡಿಯೋ ಹಂಚಿದ್ದಂಥ ಅಪರಾಧಕ್ಕೆ ಸೆಕ್ಷನ್ ಕೇಳಿದ್ದಕ್ಕೆ ಎಚ್ಡಿಕೆ ಗರಂ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪ್ರಶ್ನೆಗೆ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಟ್ವೀಟ್ ಮೂಲಕ ಮುಖ್ಯಮಂತ್ರಿ ಸಿದ್ದು ವಿರುದ್ಧ ಹರಿಹಾಯ್ದಿದ್ದಾರೆ ಎಚ್ಡಿಕೆ. ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅವರಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದರು. ಕಾರಣ ಈ ಪೆನ್ ಡ್ರೈವ್ ಕೇಸ್ನ ಸರ್ಕ್ಯುಲೇಷನ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕ್ಯುಲೇಟ್ ಮಾಡಿದವರಿಗೂ ಸೇಮ್ ಶಿಕ್ಷೆ ಆಗಬೇಕು ಅಂತ ಏನು JDS ಪ್ರತಿಪಾದಿಸ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರು IPC ಸೆಕ್ಷನ್ಸ್ ಅನ್ನ ಕೋಟ್ ಮಾಡಿದರು. ರೇಪ್ಗೆ 376 IPC. ಇನ್ನು ಈ ವಿಡಿಯೋವನ್ನು ಹಂಚಿದವರಿಗೆ ಯಾವ IPC ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕೋದಕ್ಕೆ ಸಾಧ್ಯ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು. ಅದಕ್ಕೀಗ ಟ್ವಿಟ್ಟರ್ ಅಲ್ಲಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಕ್ಷಣಕ್ಕೊಂದು ಮಾತು, ಗಳಿಗೆಗೊಂದು ಹೇಳಿಕೆ. ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ನೀವು ಕೂತಿದ್ದೀರಾ ಅಥವಾ ಊಸರವಳ್ಳಿ ಏನಾದರೂ ಕೂತಿದೆಯಾ? ನನಗಂತೂ ಅನುಮಾನ. ಇಷ್ಟು ಬಣ್ಣಗೇಡಿ ವರ್ತನೆಯನ್ನ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ. ಅತೀವ ವಿಷಾದ ಮತ್ತು ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರೇ, ಮೈಸೂರಲ್ಲಿ ಇವತ್ತು ಬೆಳಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ರಿ. ನೊಂದ ಮಹಿಳೆಯರ ವಿಡಿಯೋಗಳನ್ನು ಜಾಲತಾಣದಲ್ಲಿ ಹಂಚೋದು, ಹರಡೋದು ಮುಖ್ಯ ಅಲ್ಲ, ಅದು ಅಪರಾಧವೂ ಅಲ್ಲ. ಅಶ್ಲೀಲ ವಿಡಿಯೋಗಳನ್ನು ವೈರಲ್ ಮಾಡಿದ್ದು ದೊಡ್ಡ ಅಪರಾಧ ಅನ್ನೋದು ಯಾವ ಸೆಕ್ಷನ್ನಲ್ಲಿದೆ? ಅದನ್ನು ಯಾವ ಸೆಕ್ಷನ್ನಲ್ಲಿ ಉಲ್ಲೇಖಿಸಿದ್ದಾರೆ? ಕುಮಾರಸ್ವಾಮಿ ಪ್ರಕಾರ ಯಾವುದಾದ್ರೂ ಹೊಸ ಸೆಕ್ಷನ್ ಇದ್ದರೆ ಹೇಳಿ ಅಂತ ನಾವು ಪ್ರಶ್ನೆ ಮಾಡಿದ್ರಿ. ನಿಜ, ನೀವು ಸ್ವಯಂ ಘೋಷಿತ ಸಂವಿಧಾನ ತಜ್ಞರು, ಪ್ರಖ್ಯಾತ ಮಾಜಿ ವಕೀಲರು, ಹಾಲಿ ಮುಖ್ಯಮಂತ್ರಿಗಳು. ಆದರೂ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು ನನ್ನ ಧರ್ಮ. ಆದರೆ ನಿಮಗೆ ಈ ಪರಿ ಅಜ್ಞಾನವೇ ಅನ್ನೋದು ನನಗೆ ಸೋಜಿಗ. ಮಾತೆತ್ತಿದ್ರೆ ನಾನು ಲಾಯರ್ಗಿರಿ ಮಾಡ್ತಾ ಇದ್ದೆ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಎಲ್ಲರ ಬಾಯಿ ಮುಚ್ಚಿಸ್ತಾ ಇದ್ದ ನೀವು ಈಗ ನೀವೇ ಬಾಯಿ ಮುಚ್ಚಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದೇ ಕಾರಣಕ್ಕೆ ನಾನು ನಿಮ್ಮನ್ನು ಅತ್ಯಂತ ವಿನಮ್ರತೆಯಿಂದ ವಿನಂತಿ ಮಾಡಿಕೊಂಡಿರೋದು, ದಯಮಾಡಿ ವಕೀಲಿಕೆ ಮಾಡಬೇಡಿ ಅಂತ. ಕಾನೂನಿನ ಬಗ್ಗೆ ಸಾಸಿವೆ ಕಾಳಷ್ಟು ತಿಳುವಳಿಕೆ ಇಲ್ಲದವರೊಬ್ಬರು ನಾನು ವಕೀಲಿಕೆ ಮಾಡ್ತಾ ಇದ್ದೆ ಅಂತ ಹೇಳ್ಕೊಳ್ಳೋದು ಗೌರವಾನ್ವಿತ ವಕೀಲ ಸಮುದಾಯಕ್ಕೆ ಮಾಡುವಂಥ ಅಪಚಾರ. ತಮಗೇನಾದರೂ ಇರಲಿ ಶಿಷ್ಟಾಚಾರ. ನೊಂದ ಮಹಿಳೆಯರ ವಿಡಿಯೋಗಳನ್ನು ಹಂಚೋದು ಅಪರಾಧ ಅಂತ ಯಾವ ಸೆಕ್ಷನ್ನಲ್ಲಿ ಅಂತ ಹೇಳಿದ್ದಾರೆ. 1ನೇ ಕ್ಲಾಸು ಮಗುವಿನಂತೆ ಕೇಳಿದಿರಿ. ನಿಮ್ಮ ಸರ್ಕಾರದ ಅಧೀನದಲ್ಲಿರೋ, ನೀವೇ ಆದೇಶಿಸಿ ರಚನೆ ಮಾಡಿರೋ ವಿಶೇಷ ತನಿಖಾ ತಂಡ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಅದರಲ್ಲಿ ಕಾನೂನುಬದ್ಧ ನಿಯಮಗಳು ಸಾಕ್ಷಾತ್ ಮುಖ್ಯಮಂತ್ರಿ ಆಗಿರೋ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಾದರೆ ನೀವು ಸರ್ಕಾರ ಮಾಡ್ತಾ ಇದ್ದೀರಾ ಅಥವಾ ವಿಧಾನಸೌಧವನ್ನು ಟೈಮ್ ಪಾಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಘನತ್ವವೆತ್ತ ಗಮನಕ್ಕೆ SIT ಹೊರಡಿಸಿರುವಂಥ ಪತ್ರಿಕಾ ಪ್ರಕಟಣೆಯನ್ನು ಇಲ್ಲಿ ಲಗತ್ತಿಸಿದ್ದೀನಿ ಅಂತ SIT ಮೊನ್ನೆ ಏನೋ ಒಂದು ಪ್ರೆಸ್ ನೋಟನ್ನು ಹಾಕಿತ್ತು. ಯಾರು ಸರ್ಕ್ಯುಲೇಟ್ ಮಾಡಬೇಡ್ರಪ್ಪ ಅಂತ ಒಂದು ಪ್ರೆಸ್ ನೋಟನ್ನು ಹಾಕಿತ್ತು. ಅದನ್ನು ಅವರು ಆ್ಯಡ್ ಮಾಡಿದ್ದಾರೆ ಅಥವಾ ಇನ್ಕ್ಲೂಡ್ ಮಾಡಿಕೊಂಡು ಸಿದ್ದರಾಮಯ್ಯ ಅವರನ್ನು ಪ್ರಶ್ನಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.